ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಆಲ್ಮೋಸ್ಟ್ 3 ಮಂತ್ಸ್ ಆದಮೇಲೆ ಮತ್ತೆ ನಿಮ್ಮ ಮುಂದೆ ವಾಪಸ್ ಬರ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ನನ್ನ ವೀಡಿಯೋಸ್ಗೆ ಕಾಯ್ತಿದ್ರು ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಯಾವಾಗ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ ತುಂಬ ಕಾಯ್ತಾ ಇದ್ದೆ. ಮಗು ಆದಮೇಲೆ ಲೈಫ್ ತುಂಬ ಚೇಂಜ್ ಆಗೋಗಿದೆ. ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕೆ ಕೂಡ ಆಗ್ತಾಯಿಲ್ಲ. ಮಗಳು, ಆಫೀಸ್ ಕೆಲಸ, ಮನೆ ಕೆಲಸ ಅಂತಲೇ ಮುಳುಗೋಗಿದ್ದೀವಿ. ಆದ್ದರಿಂದ ಇಷ್ಟು ಡಿಲೇ ಆಗಿ ವಿಡಿಯೋ ಬರ್ತಾ ಇದೆ. ಐ ಥಿಂಕ್ ಎವ್ರಿ ನ್ಯೂ ಮಾಮ್ ಕ್ಯಾನ್ ರಿಲೇಟ್ ಟು ದಿಸ್. ಈ ವಿಡಿಯೋದಲ್ಲಿ ನನ್ನ ಸಂಡೇ ಹೇಗಿತ್ತು ಅಂತ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಪೂರ್ತಿ ವಿಡಿಯೋನ ನೋಡಿ. ನಾವು ರೀಸೆಂಟಾಗಿ ಅಪಾರ್ಟ್ಮೆಂಟಿಗೆ ಮೂವ್ ಆಗಿದ್ದೀವಿ. ಆದ್ದರಿಂದ ನಿಮಗೆ ವಿಡಿಯೋದಲ್ಲಿ ಹೊಸ ಮನೆ ಕಾಣಿಸ್ತಾ ಇರುತ್ತೆ. ಸೊ ಮುಂದೊಂದು ದಿನ ಹೇಗಿದೆ ಮನೆ ಅಂತ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಓವರ್ನೈಟ್ ಸೋಕ್ ಮಾಡಿರೋ ಓಟ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಸಪ್ರೇಟಾಗಿ ಬಾದಾಮು, ಗೋಡಂಬಿ ಮತ್ತು ಸೀಡ್ಸ್ನೆಲ್ಲ ನೆನೆಸಿಟ್ಕೊಂಡಿರ್ತೀನಿ. ಅದನ್ನು ಬೆಳಗ್ಗೆ ಎದ್ದು ಸಿಪ್ಪೆ ಎಲ್ಲ ಬಿಡಿಸಿ ಬಾದಾಮ್ದು ಅದಕ್ಕೆ ಹಾಕ್ಕೊಂಡು ತಿಂತೀನಿ. ನಮ್ಮ ಮಾರ್ನಿಂಗ್ಸ್ ಯೂಶ್ವಲಿ ತುಂಬ ಬ್ಯುಸಿ ಇರುತ್ತೆ. ನನ್ನ ಮಗಳು 6 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅವಳು ಎದ್ಮೇಲೆ ಪ್ರತ್ಯೇಕವಾಗಿ ಒಬ್ಬರು ಅವಳಿಗೆ ಅಂತ ಇರಬೇಕು, ಅವಳನ್ನ ನೋಡ್ಕೊಳ್ಬೇಕಲ್ವಾ. ಸೊ ಆದ್ದರಿಂದ ಅವಳನ್ನ ಅದು ಇದು ಆ್ಯಕ್ಟಿವಿಟೀಸ್ ಮಾಡಿಸ್ಕೊಂಡು ಅವಳಿಗೆ ತಿಂಡಿ ಮಾಡಿ ಅವಳಿಗೆ ತಿನ್ನಿಸಿ ಆಮೇಲೆ ನಮ್ಮ ತಿಂಡಿ ಮಾಡಬೇಕು. ಸೊ ಅಷ್ಟೆಲ್ಲ ಮಾಡೋಷ್ಟರಲ್ಲಿ 10:30, 11 ಗಂಟೆ ಆಗೋಗಿರುತ್ತೆ. ಅದಕ್ಕೆ ನಾನು ಸೇಫರ್ ಸೈಡು ರಾತ್ರಿಯೇ ಓಟ್ಸ್ ಮಾಡಿ ಇಟ್ಕೊಂಬಿಡ್ತೀನಿ. ಸೊ ದಟ್ ಅದು ತಿಂದರೆ ನನಗೆ ಮಗಳನ್ನ ಆಟಾಡ್ಸೋದಕ್ಕೆ ಶಕ್ತಿ ಇರುತ್ತೆ ಅಂತ. ಅದಾದಮೇಲೆ ಅಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಏನಿರುತ್ತೋ ಅದನ್ನು ಮಾಡ್ತಾರೆ. ಸೊ ಇಲ್ಲಿ ಟೊಮೆಟೊ ಬಾತ್ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಟೊಮೆಟೊ ಬಾತ್ನ ಸೂಪರಾಗಿ ಮಾಡ್ತಾರೆ. ಸೊ ಆದ್ದರಿಂದ ವೀಕ್ಲಿ ಒನ್ಸ್ ಅಂತೂ ಟೊಮೆಟೊ ಬಾತ್ ಮಾಡಿಸ್ಕೊಂಡು ತಿಂತೀವಿ. ಸೊ ಅದ್ರ ಜೊತೆ ನಂಚ್ಕೊಳ್ಳೋದಕ್ಕೆ ಸೌತೆಕಾಯಿ. ಆಮೇಲೆ ಇವಾಗ ಸಮ್ಮರ್ ಬೇರೆ ಅಲ್ವಾ, ಸೊ ಕರ್ಬೂಜ ಹಣ್ಣು ತಂದಿದ್ವಿ. ಸೊ ತಿಂಡಿ ಆಗಿದ ತಕ್ಷಣ ಏನಾದರೂ ತಂಪಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ನಾನು ಕರ್ಬೂಜ ಹಣ್ಣು ಕಟ್ ಮಾಡಿ ಇಟ್ಕೊಂಡೆ. ಅದಕ್ಕೊಂಚೂರು ಫ್ಲೇವರ್ಗೋಸ್ಕರ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೆ. ಸಕ್ಕರೆ ಗಿಕ್ಕರೆ ಏನೂ ಹಾಕ್ಕೊಳ್ಳಲ್ಲ ನಾವು. ಆ್ಯಸ್ ಇಟ್ ಈಸ್ ಏನಿತ್ತು ಅದೇ ಸ್ವೀಟಾಗಿತ್ತು. ಮಾಮ ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾವಳೆ. ಮಾಮ ಓ ಚಿಡಿ ಸೇಮ್ ಮಾಮ ಅಂತ ಅಲ್ಲಿಂದ ಕಲ್ತವಳೆ ಅನ್ಸುತ್ತಿದ್ದು. ಟಾಡ್ಲರ್ ಲರ್ನಿಂಗ್
ಮಮ್ಮ ಈಗ ಲಂಚ್ ಟೈಮ್. ಸೊ ಫಸ್ಟು ನನ್ನ ಮಗಳ ಫುಡ್ ರೆಡಿ ಮಾಡಿ ಆಮೇಲೆ ನಮ್ಮ ಫುಡ್ ರೆಡಿ ಮಾಡ್ಕೊಬೇಕು. ಏನಿಲ್ಲ, ಅವಳಿಗೆ ಅಕ್ಕಿ ಮತ್ತು ಬೇಳೆನ ನೆನೆಯೋಕೆ ಇಟ್ಟಿರ್ತೀವಿ ಒಂದು ಅರ್ಧ ಗಂಟೆ. ನೆನೆದ ಮೇಲೆ ಅದಕ್ಕೆ ಯಾವುದಾದ್ರೂ 1 ಅಥವಾ 2 ಥರದ್ದು ವೆಜಿಟೇಬಲ್ನ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಪೌಡರ್ ಹಾಕಿ ಕೂಗಿಸ್ಕೊತೀವಿ. ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋದಿಲ್ಲ, ಸ್ಟೀಮರ್ ಥರ ಮಾಡಿ ಕೂಗಿಸ್ಕೊತೀವಿ. ಸಂಡೇ ಆಗಿರೋದ್ರಿಂದ ನಾವು ಚಿಕನ್ ಚಾಪ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಇಲ್ಲಿ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರು, ಜೀರಿಗೆ, ಸೋಂಪು, ಧನ್ಯ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂಚೂರು ಟೊಮ್ಯಾಟೊ, ಒಂದೇ ಒಂದು ಟೊಮೆಟೊ ಆದರೆ ಸಾಕು. ಸೊ ಟೊಮ್ಯಾಟೊ ಹಾಕ್ಕೊಂಡು ಒಂಚೂರು ಸಾಲ್ಟ್ ಹಾಕ್ಕೊಂಡು ಟೊಮೆಟೊ ಕರಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ಇದಕ್ಕೆ ಕೊತ್ತಂಬರಿ, ಪುದೀನ, ಒಂಚೂರು ಪಾಲಕ್, ಆಪ್ಷನಲ್ಲು, ಪಾಲಕ್ ಇದ್ದರೆ ಹಾಕ್ಕೊಬೋದು. ನಮ್ಮ ಮನೇಲಿ ಇತ್ತು ಅಂತ ನಾವು ಹಾಕ್ಕೊಂಡ್ವಿ. ಸೊ ಅದಾದಮೇಲೆ ಲಾಸ್ಟಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಗೋಡಂಬಿ ಮತ್ತು ಕಾಯಿ ತುರಿನ ಹಾಕ್ಕೊಂಡು ಆರಿದ್ಮೇಲೆ ಗ್ರೈಂಡ್ ಮಾಡಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಕಸೂರಿ ಮೇಥಿ, ಒಂಚೂರು ಅರಿಶಿನ, ಚಿಲ್ಲಿ ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಮಸಾಲ ಹಾಕ್ಕೊಂಡು ಅದಕ್ಕೆ ಚಿಕನ್ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಸೊ ಇಷ್ಟೇ ರೆಸಿಪಿ. ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಸಿಂಪಲ್ ರೆಸಿಪಿ ಕೂಡ. ಉರಿಯೋದಕ್ಕೆಲ್ಲ ಐಟಮ್ಸ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಸೊ ಬೇಗನೆ ಆಗೋಗುತ್ತೆ. ನನ್ನ ಮಗಳ ಫುಡ್ಡು ಕೂಡ ರೆಡಿ ಆಗಿತ್ತು. ಏನು ಬೆಂದಿರುತ್ತೆ ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನಾವು ಅವಳಿಗೆ ತಿನ್ನಿಸ್ತೀವಿ. ಅವಳು ಹಾಗೆ ಎಲ್ಲ ತಿನ್ನಲ್ಲ, ಫುಲ್ಲು ಆಟ ಆಡಿಸ್ತಾಳೆ. ನಾವು ಕೆಳಗಡೆ ಕರ್ಕೊಂಬಂದ್ಬಿಡ್ತೀವಿ, ಮಕ್ಕಳನ್ನೆಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ತಿಂತಾಳೆ. ಅವಳು ತಿಂದಾದಮೇಲೆ ನಾವು ಊಟ ಮಾಡ್ತೀವಿ. ಸೊ ಭಾನುವಾರದ ಬಾಡೂಟ ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನ, ಚಿಕನ್ ಚಾಪ್ಸ್, ಅದಕ್ಕೆ 1-2 ಸೌತೆಕಾಯಿ. ಆಹಾ, ನೋಡ್ತಿದ್ರೆ ಈಗ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಮತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಸೂಪರ್ ಕಂಫರ್ಟಿಂಗ್ ಮೀಲ್. ಊಟ ಆದಮೇಲೆ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ವಾಕ್ ಮಾಡೋದಕ್ಕೆ ಜಾಗ ಚೆನ್ನಾಗಿದೆ. ಸೊ 1-2 ರೌಂಡ್ ವಾಕ್ ಮಾಡ್ಕೊಂಡು ಹೋಗಿ ನನ್ನ ಮಗಳನ್ನ ಮಲಗಿಸಿ, ಈಗ ಮಲಗಿಸಿದ ಮೇಲೆ ನನಗೆ ಅಲೋನ್ ಟೈಮ್ ಅಂತ ಸಿಗುತ್ತೆ. ಸೊ ಈ ಟೈಮಲ್ಲಿ ನಾನು ಏನಾದರೂ ಮಾಡಬೇಕಲ್ಲ ಅನ್ನೋದು ನನಗಿರುತ್ತೆ. ಯಾಕಂದರೆ ಏನಾದರೂ ಯೂಸ್ಫುಲ್ ಆಗಿರೋದು ಏನಾದರೂ ಮಾಡ್ಕೊಬೋದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆದ್ದರಿಂದ ಇಲ್ಲಿ ನಾನು ಲಾಂಗ್ ಟೈಮಿಂದ ಒಂದು ಪೆಂಡಿಂಗ್ ಆ್ಯಕ್ಟಿವಿಟಿ ಇತ್ತು ನನಗೆ, ಅವಳು ಟಾಯ್ ಬ್ಯಾಗ್ನ ಪೇಂಟ್ ಮಾಡೋದು. ಸೊ ಅದನ್ನು ಮಾಡೋಣ ಇವತ್ತು ಅಂತ ಡಿಸೈಡ್ ಮಾಡಿ ಕೂತ್ಕೊಂಡಿದ್ದೀನಿ. ಅವಳು ಟಾಯ್ ಬ್ಯಾಗ್ ತುಂಬ ಪ್ಲೇನಾಗಿದೆ, ಏನಾದರೂ ಕಲರ್ಫುಲ್ಲಾಗಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಆದ್ದರಿಂದ ನಾನಿಲ್ಲಿ ನನ್ನ ಹತ್ರ ಏನೇನು ಪೇಂಟ್ ಇತ್ತೋ ಆ ಕಲರ್ಸ್ನ ಯೂಸ್ ಮಾಡಿಕೊಂಡು ಸುಮ್ಮನೆ ರ್ಯಾಂಡಮಾಗಿ ನನ್ನ ಮೈಂಡ್ಗೆ ಏನು ಬರುತ್ತೋ ಅದನ್ನು ಪೇಂಟ್ ಮಾಡೋಣ ಅಂತ ಕೂತಿದ್ದೀನಿ. ನನ್ನ ಮಗಳ ಬಗ್ಗೆ ಮಾತಾಡೋವಾಗೆಲ್ಲ ನನ್ನ ಮಗಳ ಹೆಸರು ಬಂದ್ಬಿಡುತ್ತೆ. ಆದ್ದರಿಂದ ಹಾಗೆ ಹೇಳೋದಕ್ಕಿಂತ ಪೇಂಟ್ ಮುಖಾಂತರ ನನ್ನ ಮಗಳ ಹೆಸರು ಏನು ಅಂತ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡು ಅವಳ ಹೆಸರನ್ನ ಈ ಬ್ಯಾಗ್ ಮೇಲೆ ಪೇಂಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳ ಹೆಸರು ಆದ್ಯ ಅಂತ. ಆದ್ಯ ಅಂದರೆ ಮೊದಲನೇ ಆದ್ಯತೆ ಅಂತ ಹೇಳಿ. ಆ್ಯಂಡ್ ದುರ್ಗಾದೇವಿಗೂ ಇನ್ನೊಂದು ಹೆಸರು ಆದ್ಯ ಅಂತ. ನನಗೆ ಗೊತ್ತಿರಲಿಲ್ಲ, ಇದು ನಾನು ಗೂಗಲ್ ಮಾಡಿದಾಗ ನಂಗೆ ಗೊತ್ತಾಯಿತು. ಸೊ ಹೇಗಿದೆ ನನ್ನ ಮಗಳ ಹೆಸರು?
ಇನ್ನು ಮುಂದೆ ನಾನು ವೀಡಿಯೋಸಲ್ಲೆಲ್ಲ ಆದ್ಯ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಇಷ್ಟ ಆಯಿತಾ ನನ್ನ ಪೇಂಟಿಂಗು ಹಾಗೆ ನನ್ನ ಮಗಳ ಹೆಸರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆದ್ಯನ್ಗೆ ಏನಾದರೂ ಒಂದು ಫ್ರೂಟ್ ಕೊಡ್ತೀನಿ, ಯಾವುದಾದ್ರೂ ಒಂದು ಸೀಸನಲ್ ಫ್ರೂಟು. ಹಾಗೆ ನಾನು ಒಂದು ಫ್ರೂಟ್ನ ತಿಂತೀನಿ. ನನಗೆ ಆ್ಯಪಲ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಒಂದು ಸೇಯಿಂಗ್ ಇದೆಯಲ್ಲ, 1 ಆ್ಯಪಲ್ ಎ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂತ, ಆದ್ದರಿಂದ ತಿಂತೀನಿ. ಸೊ ಹಾಗೆ ತಿನ್ನೋದಕ್ಕೆ ಆಗಲ್ಲ ಅಂತ ಹೇಳಿ ಅದಕ್ಕೆ ಪೀನಟ್ ಬಟರ್ನ ಹಚ್ಕೊಂಡು ತಿಂತೀನಿ. ಪೀನಟ್ ಬಟರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ 1 ಸ್ಪೂನ್ ತಿಂತೀನಿ. ಯಾಕಂದರೆ ಅದು ತುಂಬ ಒಳ್ಳೆಯದು ದೇಹಕ್ಕೆ. ಬ್ಲಡ್ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡುತ್ತೆ, ಮತ್ತು ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ, ಮತ್ತು ಅದು ಪ್ರೋಟೀನ್ ರಿಚ್ ಕೂಡ, ವೈಟಮಿನ್ B3 ಇರುತ್ತೆ. ಸೊ ಆದ್ದರಿಂದ ಇಟ್ಸ್ ಅ ಗ್ರೇಟ್ ಸ್ನ್ಯಾಕಿಂಗ್ ಆಪ್ಷನ್. ನೀವು ಟ್ರೈ ಮಾಡಿಲ್ಲ ಈ ಒಂದು ಕಾಂಬಿನೇಷನ್ ಅಂತ ಹೇಳಿದ್ರೆ ಟ್ರೈ ಮಾಡಿ. ಆ್ಯಪಲ್ ಮೇಲೆ ಪೀನಟ್ ಬಟರ್ನ ಹಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಂದು ಶಶಾಂಕ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಟ್ಯೂಸ್ಡೇ ಬಂದಿತ್ತು. ಅವತ್ತಿನ ದಿನ ಆಫೀಸ್ ಇರುತ್ತೆ, ಏನೂ ಸೆಲೆಬ್ರೇಷನ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸಂಡೇನೇ ಎಲ್ಲಾದರೂ ಹೋಗಿ ಬಂದ್ಬಿಡೋಣ ಅಂತ ಗ್ಲೆನ್ಸ್ ಬೇಕ್ ಹೌಸಿಗೆ ಬಂದಿದ್ದೀವಿ. RR ನಗರಲ್ಲಿರೋ ಗ್ಲೆನ್ಸ್ ಬೇಕ್ ಹೌಸ್ ಇದು. ಇಲ್ಲಿ ನಮಗೆ ತಿರುಮಸು ತುಂಬಾ ಇಷ್ಟ. ಸೊ ಅದ್ರ ಜೊತೆಗೆ ಮ್ಯಾಂಗೋ ಚೀಸ್ ಕೇಕ್ ಮತ್ತು ವೆಜ್ ಕ್ರೊಸಾಂಟ್ ಎರಡೂ ತೊಗೊಂಡಿದ್ವಿ. ಇಷ್ಟೇ ಈ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್. ಮುದ್ದಿ ಮುದ್ದಿ ಮಾಡಿ ನೋಡಿ ಬೇಬಿ ಟಚ್ ಫರ್ ಶೈನಿ ಇಯರ್ಸ್. ನೋಡಿ ನೀವು ಹುಡುಗಿ ಇಂಟರ್ವ್ಯೂ ಸೇ ಹಾಯ್ ಟು ಆಲ್. ಆದ್ಯಮ್ಮ ಸೇ ಹಾಯ್. ಫೀಲ್ ದ ಸಾಫ್ಟ್ ವಿಂಗ್ಸ್. ನೋಡಿ ಇಲ್ಲಿ 3 ಜನ ಸುಮ್ಮನೆ ಹಿಂಗೆ ಟಚ್. ಇಲ್ಲ ಇಲ್ಲ ನೋಡಿ ಕಾಣಲ್ಲ. ಬೇಡ ಬೇಡ ಕೊಡ್ಬೇಡ. ಯಪ್ಪ ನೀ ಇನ್ನ